ಹೆಲೋ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವಿಡಿಯೋ. ಸೊ ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೀ. ಅದಕ್ಕಂದ್ರೆ ನಾ ಭಾಳ ದಿವಸ ಆದ್ಮ್ಯಾಗ ವಿಡಿಯೋ ಮಾಡತ್ತೀನಿ. ಆ್ಯಕ್ಚುಲಿ ಭಾಳ ದಿವಸ ಅಲ್ಲ, ಮನ್ಸು ಅನಿಸ್ತೈತಿ, ಮನ್ಸೂ ಅಲ್ಲ, ಮೋಸ್ಟ್ಲಿ 1 ಇಯರ್ ಆಮೇಲೆ ವಿಡಿಯೋ ಮಾಡತ್ತೀನಿ. ಸೊ ಇವತ್ತಿಂದು ವಿಡಿಯೋ ಮಸ್ತ್ ಮಜಾ ಐತಿ. ಸೊ ಯಾರಿಗೆ ಮಜಾ ಐತೆ ಅಂತಂದ್ರೆ ಯಾರು ಹೇರ್ ಫಾಲ್ ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅವರಿಗೆ ನೋಡಿದ್ರೆ ಮಜಾ ಅನಿಸ್ತೈತಿ. ಬಟ್ ಯಾರು ಈಗ ಹೇರ್ ಫಾಲ್ ಸ್ಟಾರ್ಟ್ ಆಗೈತಿ ಅಥವಾ ಇನ್ ಬಿಟ್ವೀನ್ ಅದಾರ, ಸೊ ಅವರಿಗೆ ಅಷ್ಟು ಮಜಾ ಅನ್ಸಲ್ಲ, ಬಟ್ ದೇ ಕ್ಯಾನ್ ರಿಲೇಟ್. ನಾ ಏನೇನು ಹೇಳತ್ತೀನಿ ಎಲ್ಲ. ಲೆಟ್ ಸ್ಟಾರ್ಟ್ ಇವತ್ತಿಂದ ಟಾಪಿಕ್. ಡಿಫ್ರೆಂಟ್ ಸ್ಟೇಜಸ್ ಇನ್ ಹೇರ್ ಫಾಲ್. ಸೊ ಡಾಕ್ಟರ್ ಪ್ರಕಾರ ಹೇರ್ ಫಾಲ್ದಾಗ ಒಂದು 3-4 ಸ್ಟೇಜಸ್ ಇರ್ತಾವೆ. ಅವ್ರು ಹೇಳ್ತಾರೆ ಒಮ್ಮೆ ಇಲ್ಲಿ ಸ್ಟಾರ್ಟ್ ಆಗೈತಿ, ಆಮ್ಯಾಗ ಹಿಂಗೆ ಫುಲ್ ಹೋಗ್ತೈತಿ. ಸೊ ಒಂದು 3-4 ಸ್ಟೇಜಸ್ ಇರ್ತಾವೆ. ಸೊ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಹೇರ್ ಫಾಲ್ದಾಗ 5 ಮೇಜರ್ ಸ್ಟೇಜಸ್ ಅದಾವು. ಸೊ ಅವು ಯಾವ ಅಂದ್ರೆ, ಸೊ ಸ್ಟೇಜ್ 1 ಹಟ್ರಲ್ಲಪ್ಪ. ಸೊ ಇದು ಒಂಥರ ಬ್ರೇಕಪ್ ಸ್ಟೇಜ್ ಇದ್ದಂಗೆ. ಸೊ ಬ್ರೇಕಪ್ ಸ್ಟೇಜು ನಾನು ಅದಕ್ಕಿಂತ ದೊಡ್ಡದ. ಯಾಕಂದ್ರೆ ನಮಗೆ ಫಸ್ಟ್ ಟೈಮ್ ಹೇರ್ ಫಾಲ್ ಆಗೋದು ಗೊತ್ತಾದಾಗ ಇಷ್ಟು ಮಾನಸಿಕ ಆಕೈತಂದ್ರೆ ನನ್ನ ಕೈಯಲ್ಲಿ ಆಯ್ತಾ ಅದು ಬಾಯಾಗಿ ಬರ್ತೈತೆ ಅಂತಾರಲ್ಲ. ಸೊ ಆ ಥರ ಏನು ಫುಲ್ ನಿಮ್ಮದು ಜೀವನ ಹಾಳಾದಂಗೆ ಆ ಥರ ಆ ಲೆವೆಲ್ ಮಾನಸಿಕ ಆಕೈತಿ. ಸೊ ಈ ಸ್ಟೇಜ್ ಒಳಗೆ ಹೇರ್ ಫಾಲ್ ಸ್ಟಾರ್ಟ್ ಆದ್ಮ್ಯಾಗ ಫಸ್ಟ್ ಗೊತ್ತಾಗೋದು ನಿಮ್ಗೆ, ಅಂದ್ರೆ ಮಂದಿಗೆ ಇನ್ನೂ ಗೊತ್ತಾಗಿರಲ್ಲ. ಅವು ಫಸ್ಟ್ ಸ್ಟಾರ್ಟ್ ಆದ್ಮ್ಯಾಗ ಅದು ಯಾವಾಗಪ್ಪ ಅಂದ್ರೆ, ನಿಮ್ಮದು ಹೇರ್ ಫಾಲ್ ಏನಾದ್ರು ಹಿಂಗೆ ಫ್ರಂಟಿಂದ ಸ್ಟಾರ್ಟ್ ಆಗಿದ್ರೆ, ಸೊ ನೀವು ಸ್ವಲ್ಪ ನೋಟಿಸ್ ಮಾಡ್ತೀರಿ. ಹಿಂಗೆ ತಲೆ ತಗೊಳ್ಳೋ ಟೈಮಿಗೆ ಇದು ಬಾಚ್ಕೊಳೋ ಟೈಮಿಗೆ ನೋಟಿಸ್ ಮಾಡ್ತೀರಿ. ಬಟ್ ಸ್ವಲ್ಪ ಮಂದಿಗೆ ಅದು ಹೇರ್ ಫಾಲ್ ಇಲ್ಲಿಂದ ಸ್ಟಾರ್ಟ್ ಆಗಿರ್ತೈತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿರ್ತೈತಿ. ಸೊ ಇಲ್ಲಿಂದ ಸ್ಟಾರ್ಟ್ ಆದಾಗ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಯಾಕಂದ್ರೆ ಇಲ್ಲಿ ಅಷ್ಟು ನೋಡೋಂಗಿಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆದಾಗ ಮೋಸ್ಟ್ಲಿ ಅದನ್ನು ಹೇಳೋರು ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ, ಇಲ್ಲ ನಿಮ್ಮ ಮನ್ಯಾಗ ಹೇಳ್ತಿರ್ತಾರೆ ಕೂದಲ ಹೊಂಟ್ರೋ ನೋಡು ಅಂತೇಳಿ. ಮತ್ತು ಇಲ್ಲಿ ಮೋಸ್ಟ್ಲಿ 90% ಮಂದಿ ಅವ್ರಿಗೆ ಹೇರ್ ಫಾಲ್ ಆಗಕತ್ತೈತೆ ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಅವ್ರು ಏನೇನು ರೀಸನ್ ಕೊಡ್ತಾರಂದ್ರೆ, ನೀರು ಸರಿ ಇಲ್ಲ, ನಾನು ಪ್ರೋಟೀನ್ ಚಲೋ ತಿನ್ನತ್ತಿಲ್ಲ, ಅದು ಒಟ್ಟೇನೋ ಒಂದು ರೀಸನ್ ಕೊಡ್ತಾರೆ. ಬಟ್ 90% ರೀಸನ್ ಏನಿರ್ತೈತೆ ಅಂದ್ರೆ ಜೆನೆಟಿಕ್ ಹೇರ್ ಫಾಲ್. ಈಗ ಕಾಮನ್ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಂತಾರಲ್ಲ, ಸೊ ಅದ ಹಾಕಿರ್ತೈತಿ. ಬಟ್ ಮೋಸ್ಟ್ಲಿ ಮಂದಿ ಯಾರೂ ಗೊತ್ತಿರೋಂಗಿಲ್ಲ ಅದ್ರ ಬಗ್ಗೆ, ಇನ್ನೂ ಅಷ್ಟು ಡೀಟೇಲಾಗಿ ನೋಡಿರೋಂಗಿಲ್ಲ. ಇಲ್ಲಿ 99.9% ಮಂದಿ ಈ ಸ್ಟೇಜ್ದಾಗಿರೋರು ಯಾರು ಡಾಕ್ಟ್ರಿಗೆ ತೋರ್ಸೋಕೆ ಹೋಗಲ್ಲ. ಆ್ಯಂಡ್ ಭಾಳ ಮಂದಿ ಹೇಳೋಕೆ ಹೋಗಲ್ಲ ನಮ್ಗೆ ಹೇರ್ ಫಾಲ್ ಆಗಕತ್ತೈತೆ ಅಂತೇಳಿ. ಸೊ ಅವ್ರು ಏನು ಮಾಡ್ತಾರಂದ್ರೆ, ಎಲ್ಲರೂ ಗೂಗಲ್ ಯೂನಿವರ್ಸಿಟಿ ಮತ್ತು ಯೂಟ್ಯೂಬ್ ಹಾಸ್ಪಿಟಲ್ಗೆ ಹೋಗಿ, ಸೊ ಅಲ್ಲಿ ಏನೇನು ರೆಮಿಡಿ ಇರ್ತಾವೆ ನೋಡು ಎಲ್ಲನೂ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹಿಂಗೆ ನೇಲ್ ರಬ್ ಮಾಡೋದು, ಆಮೇಲೆ ಎಲ್ಲ ಟೈಪ್ ಎಣ್ಣೆ ಹಚ್ಕೊಳೋದು, ಆಮೇಲೆ ಇದು ಆನಿಯನ್ ಜ್ಯೂಸ್ ಬರ್ತೈತಲ್ಲ ಅದನ್ನು ಮಾಡ್ಕೊಂಡು ತಲೆ ಹಚ್ಕೊಳೋದು. ಸೊ ಒಂದು 108 ರೆಮಿಡೀಸ್ ಇರ್ತಾವೆ ಆನ್ಲೈನು. ಸೊ ಅವೆಲ್ಲ ಟ್ರೈ ಮಾಡ್ಕೊತ ನೆಕ್ಸ್ಟ್ ಸ್ಟೇಜ್ ಎಂಟ್ರಿ ಕೊಡ್ತೈತಿ. ಸೊ ಸ್ಟೇಜ್ 2 ಯಾವುದಪ್ಪ ಅಂದ್ರೆ ಮುಕ್ಕೋನೋನ್. ಸೊ ಈ ಸ್ಟೇಜ್ದಾಗ ನಿಮ್ಗೆ ಹೇರ್ ಫಾಲ್ ಆಗೋದು ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿರ್ತೈತಿ, ನಿಮ್ಮ ಮನ್ಯಾಗ ನಿಮ್ಮ ಫ್ರೆಂಡ್ಸಿಗೆ. ಆ್ಯಂಡ್ ಅವರು ಕೇಳ್ತಾರೆ, ಕೂದಲು ತುಂಬ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊ ಅವಾಗ ಮೋಸ್ಟ್ಲಿ ಎಲ್ಲರೂ ರಿಪ್ಲೈ ಕೊಡ್ತಾರಂದ್ರೆ, ನೀರು ಸರಿ ಇಲ್ಲ, ಟೆನ್ಷನ್ ಜಾಸ್ತಿ ಆಗೈತಿ. ಅದ ಸ್ಟೇಜ್ 1 ಏನೇನು ಹೇಳ್ತಿದ್ರಲ್ಲ ಹೇರ್ ಫಾಲ್ ಎದಕ್ಕಾಗತ್ತೈತೆ ಅಂತೇಳಿ, ಸೊ ಅದೇ ರೀಸನ್ ಕೊಡ್ತಿರ್ತಾರೆ. ಸೊ ಇಲ್ಲಿನೂ ಯಾರು ಹೇರ್ ಫಾಲ್ ಆಗತ್ತೈತೆ ಅಂತೇಳಿ ಇನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಸ್ಟೇಜ್ನಾಗೂ ಯಾರೂ ಡಾಕ್ಟರ್ ತೋರ್ಸೋಕೆ ಹೋಗಲ್ಲ. ಸೊ ಇಲ್ಲಿ ಇನ್ನೊಂದು ಹೊಸ ರೆಮಿಡಿ ಟ್ರೈ ಮಾಡ್ತಾರೆ. ಅದು ಯಾವುದಂದ್ರೆ, ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಸೊ ಅದನ್ನು ನೋಡಿದ್ರೆ ಮಂದಿ ಏನು ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಆ ರೆಮಿಡಿ ಟ್ರೈ ಮಾಡಿದ್ಮ್ಯಾಗ, ಯಾಕೋ ಅಪ್ಪಿ ತಿರುಪತಿ ಹೋಗಿ ಬಂದಿದ್ದೇನೆ, ಸೊ ಈ ಕ್ವಶನ್ ಕೇಳ್ತಾರೆ. ನಿಮ್ಗೆ ಅಲ್ಲೇ ಗೊತ್ತಾಗಿರಬೇಕು. ಸೊ ಗುಂಡು ಹೊಡಿಸೋದು ಕಾರ್ಯಕ್ರಮ ಆಗೈತಿ ಇಲ್ಲಿ. ಅಂದ್ರೆ ನಮ್ಮ ಮಂದಿಗೆಲ್ಲ ಏನು ಹೇರ್ ಫಾಲ್ ಪ್ರಾಬ್ಲಮ್ ಇರಲಿ, ಗುಂಡು ಹೊಡಿಸಿದ್ರೆ ಎಲ್ಲ ಕರೆಕ್ಟ್ ಆಗಿಬಿಡ್ತೈತಿ. ಹೆಂಗಂದ್ರೆ ಈಗ ನಾವು ಲ್ಯಾಪ್ಟಾಪು ಫೋನು ಎಲ್ಲ ಹಿಂಗೆ ಸ್ವಿಚ್ ಆನ್ ಮಾಡಿದ್ರೆ ಹೆಂಗೆ ಸ್ವಲ್ಪ ಒಂದು ಕರೆಕ್ಟ್ ಆಕೈತಲ್ಲ, ಸೊ ಆ ರೀತಿ ಹೇರ್ ಫಾಲ್ ಪ್ರಾಬ್ಲಮ್ ಬಂದ್ರೆ ಗುಂಡು ಹೊಡಿಸ್ಬಿಟ್ರೆ ಎಲ್ಲ ಕ್ಲಿಯರ್ ಆಗಿಬಿಡ್ತೈತೆ ಅಂತೇಳಿ. ಸೊ ಇಲ್ಲೊಂದು 3-4 ಗುಂಡು ಹೊಡೆಯೋ ಕಾರ್ಯಕ್ರಮ ಆಕೈತಿ. ಬಟ್ ಏನೂ ಬೆನಿಫಿಟ್ ಇಲ್ಲ, ಏನೇ ಯೂಸ್ ಇಲ್ಲ. ಮತ್ತು ಹೇರ್ ಫಾಲ್ ಸ್ಟೇಜ್ 1 ಏನಿರ್ತೈತಲ್ಲ, ಸೊ ಅದಕ್ಕಿಂತ ಜಾಸ್ತಿ ಇಲ್ಲಿ ಸ್ಟೇಜ್ 2ದಾಗ ಕೂದಲ ಹೋಗಿರ್ತಾವೆ. ಸೊ ಇಲ್ಲಿನೂ ರೆಮಿಡಿ ಏನು ಟ್ರೈ ಮಾಡಿದ್ರು ವರ್ಕೌಟ್ ಆಗಂಗಿಲ್ಲ. ಸೊ ಅವಾಗ ಅವ್ರಿಗೆ ಗೊತ್ತಾಕೈತಿ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಏನು ಮಾಡಿದ್ರು ಆಗವಲ್ಲ ಅಂತೇಳಿ. ಸೊ ಇಲ್ಲಿ ನೆಕ್ಸ್ಟ್ ಲೆವೆಲ್ ಮಂದಿ ಮಾನಸಿಕ ಆಗಿರ್ತಾರೆ, ಅವ್ರಿಗೆ ಏನು ಮಾಡೋಕ್ಕಂತನೂ ಗೊತ್ತಾಗಿರಂಗಿಲ್ಲ. ಸೊ ಅವಾಗ ಸ್ಟೇಜ್ 3 ಎಂಟ್ರಿ ಆಕೈತಿ. ಅದು ಯಾವುದಂದ್ರೆ,
ಡಾಕ್ಟರ್ ಪ್ಲೀಸ್ ಸೇವ್ ಮೈ ಹೇರ್, ಇದು ಸ್ಟೇಜ್ 3. ಸೊ ಅವ್ರಿಗೆ ಇಲ್ಲೊಂದು ಅಂದ್ರೆ ಎಲ್ಲ ಟ್ರೈ ಮಾಡಿ ಗೊತ್ತಾಕೈತಿ ಇದು ಹೋಮ್ ರೆಮಿಡೀಸ್ ಅಂತ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ. ಸೊ ನಾವು ಡಾಕ್ಟ್ರ್ ಕಡೆ ಹೋಗಬೇಕಂತೇಳಿ. ಸೊ ಡಾಕ್ಟ್ರ್ ಕಡೆ ಹೋಗಿ ತೋರಿಸ್ತಾರೆ. ಸೊ ಅವರು ಎಲ್ಲ ನೋಡಿ ಮೆಡಿಕೇಷನು ಏನೇನೈತಿ ಎಲ್ಲ ಬರ್ಕೊಡ್ತಾರೆ. ಸೊ ಆಮ್ಯಾಗ ಇಲ್ಲೊಂದು ಸಣ್ಣ ಸ್ಟೇಜಿನೊಳಗೆ ಇನ್ನೊಂದು ಸ್ಟೇಜ್ ಸ್ಟಾರ್ಟ್ ಆಕೈತಿ. ಅದೇನಂದ್ರೆ ಅವ್ರು ಮೆಡಿಕೇಷನ್ ಏನು ಬರ್ದಿರ್ತಾರಲ್ಲ, ಸೊ ಅದ್ರ ಬಗ್ಗೆ ಮಂದಿ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ರಿಸರ್ಚ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಅದರ ಸೈಡ್ ಎಫೆಕ್ಟ್ಸ್ ಎಲ್ಲ ಓದಿ ಮತ್ತೊಂದು ಹೊಸ ಟೆನ್ಷನ್ ಸ್ಟಾರ್ಟ್ ಆಕೈತಿ ಇಲ್ಲಿ. ಬಟ್ ನಾನು ಮೆಡಿಕೇಷನ್ ಎಲ್ಲ ಟ್ರೈ ಮಾಡೀನಿ, ಆ ಥರ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಅದು 1% ಎಲ್ಲೋ ಆಗಿತ್ತಂತ. ಸೊ ಅದು ಜಾಸ್ತಿ ನ್ಯೂಸ್ ಆಗ್ಬಿಟ್ಟೈತಿ. ಸೊ ಮೋಸ್ಟ್ಲಿ ಮಂದಿ ಇದು ಟ್ರೀಟ್ಮೆಂಟ್ ಅದಕ್ಕೆ ತೊಗೊಳಕ್ಕೆ ಹೋಗಲ್ಲ. ಅಂದರೆ ಇವು ಸೈಡ್ ಎಫೆಕ್ಟ್ಸ್ ಎಲ್ಲ ಓದಿನ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಲ್ಲ. ಬಟ್ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ನಾ ಟ್ರೈ ಮಾಡಿ ನನಗಂತೂ ಏನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಎಲ್ಲೋ ಸ್ವಲ್ಪ ಮಂದಿಗೆ ಆಗೈತಿ, ಬಟ್ 95% ಯಾರಿಗೂ ಆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗಂಗಿಲ್ಲ. ಸೊ ಇಲ್ಲೇ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ ಮೆಡಿಕೇಷನ್ ಬಗ್ಗೆ. ಆವಾಗ ಒಂದು ಹೊಸ ಟೆನ್ಷನ್ನು, ಹೊಸ ಭಯ ಸ್ಟಾರ್ಟ್ ಆಕೈತಿ. ಅವೆಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಓದಿ ಬಟ್ ಹಿಂಗೆ ಮಾಡಿ ಮೆಡಿಕೇಷನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಮೆಡಿಕೇಷನ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು 3 ಮಂತ್ಸು 4 ಮಂತ್ಸು ನಿಮ್ಗೆ ಚಲೋ ರಿಸಲ್ಟ್ ಬರ್ತೈತಿ. ಹಬ್ಬ ಅಂಥೇಳಿ ಆರಾಮಾಗಿ ನೀವು ಅಂದ್ರೆ ಬ್ಯಾಕ್ ಟು ನಾರ್ಮಲ್ ಲೈಫ್ ಹೋಗ್ತಿರ್ತೀರಿ. ನನ್ನ ಹೇರ್ ಫಾಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಯಾ, ಹಿಂಗೆ ಆರಾಮಿರ್ಬೋದು ಅಂಥೇಳಿ. ಸೊ ಹಂಗೆ ನೀವು ಒಂದು 3-4 ತಿಂಗಳು ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಕೈತಿ ಹೇರ್ ಫಾಲ್. ಇದೊಂದು ಎಲ್ಲರಿಗೂ ಅಲ್ಲ, ಬಟ್ ಮೋಸ್ಟ್ ಆಫ್ ದಿ ಕೇಸಸ್ ಒಂದು 75% ಅನ್ಸುತ್ತೆ. 75% ಮೋರ್ ಇರ್ಬೋದು, ಕಮ್ಮಿನೂ ಇರ್ಬೋದು. ಸೊ ಮತ್ತೆ ಹೇರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಕೈತೆ. ಹೆಂಗಂದ್ರೆ ಈ ಮೆಡಿಕೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಕೂದಲು ಹಿಂಗೆ ಗ್ರೋನ್ ಆಗಿರ್ತೈತಿ, ಹೇರ್ ಫಾಲ್ ಆಗಿರ್ತೈತಿ, ಎರಡೂ ಆಗಿರ್ತಾವೆ. ಸೊ ಅವಾಗ ಮತ್ತೆ ನೀವು ಡಾಕ್ಟ್ರ್ ಕಡೆ ಹೋಗೋದಂತೂ ತಪ್ಪಂಗಿಲ್ಲ. ಸೊ ಡಾಕ್ಟ್ರು ನಿಮ್ಗೆ 2 ಮಂತ್ಸಿಗೊಮ್ಮೆ 3 ಮಂತ್ಸಿಗೊಮ್ಮೆ ಬರಬೇಕು. ನಿಮ್ಮ ಮನೆಗೆ ಹೋಗಿ ನೀವು ಫ್ಯಾಮ್ಲಿ ಮೀಟ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ದು ಹೇರ್ ಫಾಲ್ ಸ್ಟಾರ್ಟ್ ಆದ್ಮೇಲೆ ನೀವು ಡಾಕ್ಟ್ರ್ ಅಂತೂ ಪ್ರತಿ 2 ಮಂತ್ಸ್ ಅಂತೂ ಭೇಟಿ ಆಗಬೇಕು. ಇದಂತೂ ಎಸ್ಕೇಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಅವಾಗ ನಿಮ್ಮದು ಸ್ಟೇಜ್ 4 ಎಂಟ್ರಿ ಕೊಡ್ತೈತಿ. ಸೊ ಸ್ಟೇಜ್ 4 ಏನಪ್ಪ ಅಂದ್ರೆ ಟ್ರೈ ಮೈ ಹೆಡ್. ಸೊ ಇಲ್ಲಿ ನಿಮ್ಗೆ ಯಾವ್ಯಾವ ಪಾಸಿಬಲ್ ಟ್ರೀಟ್ಮೆಂಟ್ ಅದಾವಲ್ಲ ಡಾಕ್ಟ್ರು ಎಲ್ಲರೂ ಟ್ರೈ ಮಾಡ್ತಾರೆ ನಿಮ್ಮ ತಲೆ ಮ್ಯಾಗ. ಫಾರ್ ಎಕ್ಸಾಂಪಲ್ ನಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ, ಸೊ ನನ್ನ ಮೆಡಿಕೇಷನ್ ಸ್ಟಾರ್ಟ್ ಆದಾಗ ನಂದು ಹೇರ್ ಫಾಲಿಂಗ್ ಫುಲ್ ಸ್ಟಾಪ್ ಆಗಲಿಲ್ಲ, ಹಂಗೆ ಕಂಟಿನ್ಯೂ ಇತ್ತು. ಸೊ ಅವಾಗ PRP ಸ್ಟಾರ್ಟ್ ಮಾಡ್ತಾರೆ. PRP ಆಮೇಲೆ ಈಗ ಹೊಸದಾಗಿ GFC ಅಂತ ಬಂದೈತಿ. ಸೊ ಅದು GFC PRPಕ್ಕಿಂತ ಅಬೋ GFC ಅದು ಟ್ರೈ ಮಾಡ್ತಾರೆ. ಬಟ್ ಇಂಥವೆಲ್ಲ ಈ ಸ್ಟೇಜ್ ಒಳಗೆ ಟ್ರೈ ಮಾಡ್ಬೇಕಾದ್ರೆ ನಿಮ್ಗೆ ಇನ್ನೊಂದು ಮಾನಸಿಕ ಸ್ಟಾರ್ಟ್ ಆಗಿರ್ತದೆ. ಯಾಕಂದರೆ ಇವೆಲ್ಲ ಟ್ರೀಟ್ಮೆಂಟು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ. ಈಗ PRP ತೊಗೊಂಡ್ರೆ ಒಂದು ಸೆಷನಿಗೆ ಒಂದು 5,000 ಹಿಂಗೆ ತೊಗೊತಾರೆ. ಈಗ GFC ಹೋದ್ರೆ ನಿಮ್ಗೆ ಒಂದು ಸೆಷನ್ 10,000 ರೂಪಾಯಿ ತೊಗೊತಾರೆ. ಕಾಸ್ಟ್ಲಿ ಇರ್ತೈತಲ್ಲ, ಇದಕ್ಕೊಂದು ಟೆನ್ಷನ್ ಆಗಿ ಮತ್ತು ಇದಕ್ಕೊಂದು ಇನ್ನೊಂದು 4 ಕೂದಲ ಉದುರ್ತಿರ್ತಾವೆ. ಸೊ ಇದು ಪ್ರೊಸೆಸ್ ಹಂಗೆ ನಡೀತಾನೆ ಇರ್ತೈತೆ. ನಿಮ್ಮ ಮೆಡಿಕೇಷನ್ ತೊಗೊತಿರ್ತೀರಿ, ಕೂದಲ ಉದುರ್ತಿರ್ತಾವೆ. ನೀವು ಹೊಸ ಟ್ರೀಟ್ಮೆಂಟ್ ತೊಗೋತಿರ್ತೀರಿ, ಕೂದಲ ಉದುರ್ತಿರ್ತಾವೆ. ಸೊ ಅವಾಗ ನೆಕ್ಸ್ಟ್ ಐ ಥಿಂಕ್ ಸ್ಟೇಜ್ 5 ಬಂದ್ವಿ ನಾವು. ಸೊ ಲಾಸ್ಟ್ ಸ್ಟೇಜ್ ಇಲ್ಲಿ ಏನಾಕೈತೆ ಅಂತಂದ್ರೆ ವೆಲ್ಕಮ್ ಟು ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಹೇರ್ ವಿಗ್. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಮಂದಿ ಇವೆಲ್ಲ ಟ್ರೈ ಮಾಡಿ ಡಾಕ್ಟ್ರ್ ಏನಂತಾರೆ, ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಹೋಗ್ಬೋದು ಅಂತೇಳಿ. ಸ್ವಲ್ಪ ಮಂದಿ ಹೋಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋತಾರೆ. ಬಟ್ ಅದರ್ಲಿಂತ ನಿಮ್ಗೆ ಕಂಪ್ಲೀಟ್ ಏನಂತಾರೆ ಆತ್ಮ ಮುಗೀತಂತ ಹೇಳೋಕ್ಕಾಗಿಲ್ಲ. ಯಾಕಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಎಲ್ಲಿ ಮಾಡ್ತಾರೆ ಅಂದರೆ ನಿಮ್ಮ ಕೂದಲ ಎಲ್ಲೆಲ್ಲಿ ಉದುರತ್ತೋ ಅಲ್ಲಿ ಮಾಡ್ತಾರೆ. ಬಟ್ ಎಕ್ಸಿಸ್ಟಿಂಗ್ ಹೇರ್ ಎಲ್ಲಿರ್ತೈತೆ ನೋಡು, ಸೊ ಅಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ. ಸೊ ಅವನ್ನ ನೀವು ಮೇಂಟೈನ್ ಮಾಡೋಕ್ಕಂದ್ರೆ ಅದು ನಾವು ಸ್ಟೇಜ್ 1 ಏನು ಮಾಡ್ಕೊಂಡು ಬಂದಿವಲ್ಲ, ಮೆಡಿಕೇಷನ್ ತೊಗೊಳೋದು, PRP ತೊಗೊಳೋದು, ಸೊ ಅವೆಲ್ಲ ಮಾಡ್ಕೊತಾನೆ ಹೋಗಬೇಕು. ಮತ್ತು ಆಮೇಲೆ ಸ್ವಲ್ಪ ದಿನ ಆಮೇಲೆ ನಿಮ್ಮದು ಮೊದ್ಲಕ್ಕ ಕೂದಲ ಏನಿದೆಯಲ್ಲ ಅದು ಉದುರ್ತಾವೆ. ಸೊ ಅವಾಗ ನೀವು ಇನ್ನೊಂದು ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಸೆಷನಿಗೆ ಹೋಗ್ಬೇಕಾಗ್ತೈತಿ. ಆ್ಯಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ರೊಕ್ಕನೂ ಕಮ್ಮಿ ಇರೋಂಗಿಲ್ಲ, ಅದೂ ಜಾಸ್ತಿ ಇರ್ತೈತಿ. ಮತ್ತು ಸ್ವಲ್ಪ ಮಂದಿ ಏನು ಮಾಡ್ತಾರಂದ್ರೆ ಅವರಿಗೆ ಈ ಹೇರ್ ಟ್ರಾನ್ಸ್ಪ್ಲಾಂಟು ಟ್ರೈ ಮಾಡಿರ್ತಾರೆ, ಅದನ್ನು ವರ್ಕೌಟ್ ಆಗಿರೋಂಗಿಲ್ಲ. ಸೊ ಫೈನಲ್ ಆಪ್ಷನ್ ಅಂತೇಳಿ ಹೇರ್ ವಿಗ್ ಅಂತ ಹೋಗ್ತಾರೆ. ಹೇರ್ ವಿಗ್ ಹೋದ್ರಂತೂ ಫುಲ್ಲು ಏನಂತಾರೆ ಅದು ನೆಕ್ಸ್ಟ್ ಲೆವೆಲ್. ನಂಗೆ ಗೊತ್ತಿಲ್ಲ ಅದು ಮಂದಿ ಹೆಂಗೆ ಹಾಕ್ಕೊಂಡಿರ್ತಾರೆ ಅಂಥೇಳಿ. ಈಗೆಲ್ಲ ಮಾಡರ್ನ್ ಬಂದು ಅಂದ್ರೆ ಹಾಕ್ಕೊಂಡ್ರೂ ಗೊತ್ತಾಗೋದಿಲ್ಲ. ಬಟ್ ಇಂಟರ್ನಲ್ಲಿ ಒಂಥರ ಫೀಲಿಂಗ್ ಇರ್ತೈತೆ. ಅದು ದಿವಸ ಏನೋ ತಲೆ ಮ್ಯಾಗ ಇದ್ದಂಗೆ, ಆಮ್ಯಾಗ ನೀವು ಅಷ್ಟು ಫ್ರೀಡಮ್ ಇರೋಂಗಿಲ್ಲ ಎಲ್ಲಾದರೂ ಹೊರಗೆ ಹೋದ್ರೆ. ಸೊ ಇದು ಸ್ಟೇಜ್ 5 ಒಳಗೆ ಹೇರ್ ಟ್ರಾನ್ಸ್ಪ್ಲಾಂಟು, ಹೇರ್ ವಿಗ್ಗು. ಇನ್ನೊಂದು ಸ್ವಲ್ಪ ಮಂದಿ ಇರ್ತಾರೆ, ಅವ್ರೇನಪ್ಪ ಅಂದ್ರೆ ಇದು ಕ್ಯಾಪ್ ಇರ್ತದಲ್ಲ ಅದರದ್ದು ಫುಲ್ ಸ್ಲೇವ್ಸ್ ಆಗಿಬಿಟ್ಟಿರ್ತಾರೆ. ಅವರು ಎಲ್ಲಿ ಹೋದರೂ ಕ್ಯಾಪ್ ಹಾಕೋತಾರೆ. ಈಗ ಒಂದು ಅವ್ರಿಗೆ ಗೊತ್ತಾಗಿರ್ತೈತಿ ಯಾವ ಟ್ರೀಟ್ಮೆಂಟು ವರ್ಕ್ ಆಗಲ್ಲ ಅಂತೇಳಿ. ಸೊ ಅವ್ರು ಏನು ಮಾಡಲ್ಲ, ಕ್ಯಾಪ್ 24/7 ಕ್ಯಾಪ್. ಸೊ ಬಾತ್ರೂಮ್ಗೆ ಹೋದ್ರು ಕ್ಯಾಪು, ಸ್ವಿಮ್ಮಿಂಗ್ ಹೋದ್ರು ಕ್ಯಾಪು, ಎಲ್ಲಿ ಹೋದ್ರೂ ಕ್ಯಾಪ್ ಅಂತೂ ಬಿಟ್ಟು ಇರೋಂಗೆ ಇಲ್ಲ. ಪಾಪ ಹೇರ್ ಫಾಲ್ ಆಕ್ಸೆಪ್ಟ್ ಮಾಡೋಕೆ ಆಗ್ತಿರಲ್ಲ ಅವರಿಗೆ. ಸೊ ಕ್ಯಾಪ್ ಹಾಕ್ಕೊಳಬೇಕು ಅವ್ರಿಗೆ.
ಇಲ್ಲಿಕಂದ್ರೆ ಅವ್ರಿಗೆ ಒಂಥರ ಅನಿಸ್ತೈತಿ. ಸೊ ಇದು ಇಷ್ಟು 5 ಸ್ಟೇಜಸ್. ಸೊ ಇನ್ನೊಂದು ಫೈನಲ್ ಸ್ಟೇಜ್ ಅದೇನು ಅಕ್ಸೆಪ್ಟ್ ಮಾಡ್ಕೊಳೋದು ಹೇರ್ ಫಾಲು. ಸೊ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಸ್ವಲ್ಪ ರಿಲೀಫ್ ಅದರಲ್ಲಿಂತೆಲ್ಲ ಹೊರಗಿಂದ ಬರ್ತೀರಿ. ದ ಬೆಸ್ಟ್ ಏನಂದ್ರೆ ಹೆಡ್ ಶೇವ್ ಮಾಡ್ಕೊಳೋದು. ಸೊ ನಾನು ಅದ ಫಾಲೋ ಮಾಡತ್ತೀನಿ. ಸೊ ನಾನು ಎಲ್ಲ ಮೆಡಿಕೇಷನ್ನು PRP ಟ್ರೀಟ್ಮೆಂಟು ಎಲ್ಲ ಟ್ರೈ ಮಾಡೀನಿ. ಹೇರ್ ಟ್ರಾನ್ಸ್ಪ್ಲಾಂಟ್, ಹೇರ್ ವಿಗ್ ಅವೆಲ್ಲ ಹೋಗಕ್ಕೆ ಹೋಗಿಲ್ಲ. ಬಟ್ ಎದಕ್ಕೆ ಹೋಗಕ್ಕೆ ಹೋಗಿಲ್ಲ ಅಂದ್ರೆ ಒಂದೇದು ಹೇರ್ ಟ್ರಾನ್ಸ್ಪ್ಲಾಂಟ್, ಅದಕ್ಕೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಅಲ್ಲೇ ಬಿಡೋಕ್ಕಾಗಂಗಿಲ್ಲ. ಇವೇನೇನು ಮೆಡಿಕೇಷನ್ ಮಾಡ್ಕೊಂಡು ಬಂದಿರಲ್ಲ. ಸೊ ಅದ್ರ ಜೊತೆಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಡ್ ಆಕೈತಿ. ಸೊ ಎರಡೂ ಮಾಡ್ಕೊತ ಹೋಗಬೇಕು. ಯಾವಾಗ ಅಂದ್ರೆ ಎಲ್ಲಿ ತನಕ ಅಂದ್ರೆ ನಿಮ್ಗೆ ಎಲ್ಲಿ ತನಕ ನಿಮ್ಮ ತಲೆ ಕೂದಲಬೇಕು ನೋಡಿ ಅಲ್ಲಿ ತನಕ ನೀವು ಮಾಡ್ಕೊತ ಕೂಡ್ಬೇಕು. ಇನ್ನೊಂದು ಹೇರ್ ವಿಗ್ಗಪ್ಪ, ಅದಂತೂ ಗೊತ್ತಿಲ್ಲ, ಅದು ಹೆವಿ ಟಾರ್ಚರ್. ಅಂದ್ರೆ ಒಂಥರ ಏನೋ ನಿಮ್ದಲ್ಲ, ನೀವು ಹಾಕ್ಕೊಂಡು ಅಡ್ಡಾಡತ್ತೀರಿ, ಗೊತ್ತಿಲ್ಲ ಅದು ಹೆಂಗೆ ಹಾಕೋತಾರೆ ಅಂತೇಳಿ. ಸೊ ನಂಗೆ ಅದು ಹಾಕ್ಕೊಂಡು ಜೀವನ ಮಾಡೋಕೆ ನಂಗೆ ಅಷ್ಟೇನು ಸರಿ ಅನಿಸಲ್ಲ. ಸೊ ಲಾಸ್ಟ್ ಆಪ್ಷನ್ ಇದರಲ್ಲಿದ್ದ ಫುಲ್ ಹೊರಗೆ ಬರೋಕ್ಕಂದ್ರೆ ಹೆಡ್ ಶೇವ್ ಮಾಡ್ಕೋಬೇಕು. ಸೊ ಹೆಡ್ ಶೇವ್ ಮಾಡಿದ್ರೆ ನಿಮ್ದೆಲ್ಲ ಆರಾಮ. ಡಿಫಿಕಲ್ಟ್ ಹೆಡ್ ಶೇವ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್, ಅಂದ್ರೆ ಆ ಲೆವೆಲಿಗೆ ರೀಚ್ ಆಗಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರ್ತೈತಿ. ಬಟ್ ನೀವು ಎಷ್ಟು ಜಲ್ದಿ ಈ ಹೆಡ್ ಶೇವಿಂಗ್ ಆಪ್ಷನ್ ಅಂತ ಬರ್ತೀರಿ, ಸೊ ಅಷ್ಟು ನಿಮ್ಮದು ಟೈಮ್ ಉಳಿತೈತಿ, ಅಷ್ಟು ನಿಮ್ಮದು ರೊಕ್ಕ ಉಳಿತೈತಿ, ನಿಮ್ಗೆ ಅಷ್ಟು ಜಲ್ದಿ ರಿಲೀಫ್ ಕೂಡ ಸಿಗ್ತೈತಿ. ಅದಕ್ಕಂದ್ರೆ ನೀವು ಎಲ್ಲ ಇವು ಮೆಡಿಕೇಷನ್ ಎಲ್ಲ ತೊಗೊತಿರ್ತಾರಲ್ಲ, ಭಾಳ ಇರಿಟೇಟಿಂಗ್ ಇರ್ತೈತೆ. ಅದಕ್ಕಂದ್ರೆ ನೀವು ದಿವಸ ಅವ್ರು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದು ದಿವಸ ಟ್ಯಾಬ್ಲೆಟ್ ತೊಗೋಬೇಕು. ಅವ್ರು ದಿವಸ ಅವ್ನು ತಲೆಗೆ ಹಾಕ್ಕೊಂಡು ಕೊಡ್ತಾರೆ, ಅದು ದಿವಸ ತಲೆಗೆ ಹಾಕ್ಕೋಬೇಕು. ಒಂಥರ ಏನಂತ ಏನಪ್ಪ ಇದು ದಿವಸ ಮಾಡಬೇಕಲ್ಲ ಅನಿಸ್ತೈತಿ. ಸೊ ಅದು ಇಮ್ಯಾಜಿನ್ ಮಾಡ್ಕೊರಿ, ನೀವು ಸಾಯೋ ಮಟ್ಟ ಅದನ್ನು ಮಾಡ್ಕೊತ ಇರಬೇಕು. ಸೊ ಯಾವ ಲೆವೆಲ್ ಟಾರ್ಚರ್ ಆಕೈತೆ ಅಂತೇಳಿ. ಸ್ವಲ್ಪ ಮಂದಿ ಮಾಡೋರು ಅದರ ಮಾಡ್ಬೋದು. ನಿಮ್ಗೆ ಅಷ್ಟು ಆತ್ಮ ನಂಗೆ ಹೇರ್ ಭಾಳ ಇಂಪಾರ್ಟೆಂಟು, ಅದು ಇರ್ಲಿಕ್ಕಂದ್ರೆ ನಂಗೆ ಇರೋಕ್ಕಾಗಲ್ಲ, ನಾವು ಮಾಡ್ತೀನಂದ್ರೆ ನೀವು ಮೆಡಿಕೇಷನ್ ಅವಕ್ಕೆಲ್ಲ ಹೋಗ್ಬೋದು. ಬಟ್ ನೀವು ಫುಲ್ ಫ್ರೀ ಆಗಿ ಆರಾಮಾಗಿ ಫ್ರೀಡಮ್ ಆಗಿ ಎಲ್ಲ ಅಂದ್ರೆ ಫುಲ್ಲು ಅದನ್ನು ಭಾಳ ತಲೆಯಾಗಿ ಇಟ್ಕೊಲಾರ ಆರಾಮ್ ಜೀವನ ಮಾಡೋಕ್ಕಂದ್ರೆ ಹೆಡ್ ಶೇವ್ ಮಾಡೋದು ಬೆಸ್ಟ್ ಆಪ್ಷನ್. ಮತ್ತು ಇನ್ನೊಂದು ಏನಾಕೈತಂದ್ರೆ, ಈಗ ನೀವು ಮೆಡಿಕೇಷನ್ ತೊಗೋತಿರ್ತಿರಲ್ಲ, ಸೊ ನೀವು ಆಲ್ವೇಸ್ ನಿಮ್ಗೆ ಯಾವ ಥರ ಕೂದಲ ಬೇಕಂದ್ರೆ ನಿಮ್ಗೆ ಫಸ್ಟ್ ಯಾವ ಥರ ಇರ್ತೈತೆ ನೋಡು. ಸೊ ನಿಮ್ಗೆ ಅದ ಗೋಲ್ ಇರ್ತೈತಿ. ಸೊ ಆ ಗೋಲು ನೀವು ಮೆಡಿಕೇಷನ್ ತೊಗೊರಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊರಿ, ಏನೇ ಮಾಡಿರಿ, ಆ ಗೋಲ್ ನಿಮ್ಗೆ ರೀಚ್ ಆಗೋಲ್ಲ. ಸೊ ನೀವು ಆಲ್ಮೋಸ್ಟ್ ನಿಮ್ಗೆ ಖುಷಿನೇ ಇರೋಂಗಿಲ್ಲ. ನೀವು ಮೆಡಿಕೇಷನ್ ತೊಗೊಂಡ್ರು ನಿಮ್ಮ ತಲೆ ಮೇಲೆ ಸ್ವಲ್ಪ ಕೂದಲ ಇದ್ದರೂ ನಿಮ್ಗೆ ಆ ಖುಷಿನೇ ಇರೋಂಗಿಲ್ಲ. ಸೊ ಆಲ್ವೇಸ್ ಯು ವಾಂಟೆಡ್ ನಿಮ್ಮ ಮೊದಲು ಕೂದಲ ಹೆಂಗಿತ್ತಲ್ಲ ಅದು ಬೇಕು ಅನಿಸ್ತೈತಿ. ಸೊ ಅದಕ್ಕೆ ನಾನು ಟ್ರೈ ಮಾಡಿದಾಗ ನಂಗೆ ಆಲ್ವೇಸ್ ನನ್ನ ಕೂದಲ ಇದ್ರೂ ಕೂಡ ನಂಗೆ ಅಷ್ಟು ಏನಂತಾರೆ ಅದು ಖುಷಿ ಇರಲಿಲ್ಲ. ನಂಗೆ ಎಷ್ಟಿತ್ತು ನೋಡಿ ಅಷ್ಟೇ ಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ನಾನು ಇವೆಲ್ಲ ಬೇಡ ಅಂತೇಳಿ ಹೆಡ್ ಶೇವ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ನೀವು ಭಾಳ ಮಂದಿ ನೋಡ್ತಿರ್ತೀರಿ, ನೀವು ಹೊರಗೆ ಹೋದ್ರೆ ನಿಮ್ಗೆ ಒಂದು 3-4 ಮಂದಿ ಸಿಗ್ತಾರೆ ನೀವು ಹೊರಗೆ ಹೋಗಿ ಹೆಡ್ ಶೇವ್ ಮಾಡ್ಕೊಂಡ್ರೆ. ಯಾಕಂದರೆ ಇದು ಭಾಳ ಅಂದ್ರೆ ಕ್ವಿಕ್ ರೆಮಿಡಿ ಸಿಗ್ತೈತಿ, ಆರಾಮ್ ಫುಲ್ ಫ್ರೀ ಆಗ್ತೀರಿ, ಏನು ಟೆನ್ಷನ್ ಇಲ್ಲ, ಏನಿಲ್ಲ. ಬಟ್ ಇಲ್ಲೂ ಸ್ವಲ್ಪ ಡಿಫಿಕಲ್ಟ್ ಇರ್ತೈತಿ. ಹೆಡ್ ಶೇವ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಲ್ಲ, ಸ್ವಲ್ಪ ಅಂದರೆ ಈಗ ನೀವು 2-3 ಡೇಸಿಗೆ ಒಮ್ಮೆ ಮಾಡಬೇಕಾಗಿತ್ತಲ್ಲ, ಸ್ವಲ್ಪ ಎನರ್ಜಿ ಬೇಕಾದು ಮಾಡೋಕ್ಕೂ. ಸ್ವಲ್ಪ ಲೇಝಿ ಇದ್ರೆ ಮಾಡೋಕ್ಕೆ ಡಿಫಿಕಲ್ಟಿ, ನೀವು ಹೊರಗೆ ಹೋಗಿ ಮಾಡಿಸ್ಕೋಬೋದು, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಬಟ್ ಹೆಡ್ ಶೇವ್ ಮಾಡಿದ್ರೆ ನಿಮ್ಗೆ ಆರಾಮ್ ಫುಲ್ ರಿಲೀಫ್, ಮೆಡಿಕೇಷನ್ ಇಲ್ಲ, ಆ ಡಾಕ್ಟರ್ ಕಡೆ ಹೋಗಿ ಹಾಸ್ಪಿಟ್ಲಾಗ ಕುಂತು ವೆಯ್ಟ್ ಮಾಡೋದಿಲ್ಲ, ಆಮೇಲೆ ವೆಯ್ಟ್ ಮಾಡಿ ಅವ್ರು ಮೆಡಿಕೇಷನ್ ತೊಗೊಳೋದು, ಅದಕ್ಕೆ ರೊಕ್ಕ ಕೊಡೋದು, ಅವೆಲ್ಲ ಉಳಿತೈತಿ. ಆರಾಮಾಗಿ ಟೆನ್ಷನ್ ಫ್ರೀ ಇಂದ ಇರ್ಬೋದು. ಸೊ ಇಷ್ಟೆಲ್ಲ ಹೇರ್ ಫಾಲ್ ಸ್ಟಾರ್ಟ್ ಆದಾಗ ಇಷ್ಟಕ್ಕೊಂದು ಸ್ಟೇಜಸ್ ಇರ್ತಾವೆ. ಇವೆಲ್ಲ ಮಂದಿ ಆಲ್ಮೋಸ್ಟ್ 99% ಮಂದಿ ಎಲ್ಲ ಸೇಮ್ ಫೀಲಿಂಗೇ ಇರ್ತೈತಿ ನಾ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನಿಮ್ಗೆ ಆಗತ್ತಿದ್ರೆ ನೀವು ರಿಲೇಟ್ ಮಾಡ್ತಿರ್ತೀರಿ ಇವಾಗ. ಇನ್ನೊಂದು ಏನಂದ್ರೆ ಹೆಡ್ ಶೇವ್ ಮಾಡ್ಕೊಂಬಿಡ್ರಿ, ಅಕ್ಸೆಪ್ಟ್ ಮಾಡ್ಕೊಂಬಿಡ್ರಿ. ಅದು ಹೇಳೋದು ಈಸಿ ಇರ್ತೈತಿ, ಬಟ್ ಮಾಡೋಕೆ ಭಾಳ ಡಿಫಿಕಲ್ಟ್. ಸೊ ನಂಗೆ ಎಷ್ಟು ವರ್ಷ ತೊಗೊಂತು ಅಂದ್ರೆ ಅಕ್ಸೆಪ್ಟ್ ಮಾಡಿಕೊಂಡು ಹೆಡ್ ಶೇವ್ ಮಾಡ್ಕೊಳಕ್ಕೆ. ಐ ಥಿಂಕ್ ನಂಗೆ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 2017 ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ತನಕ ನಾನು ಇಲ್ಲಿ ಈ 1 ವರ್ಷ ಆಯ್ತು ಅನಿಸುತ್ತೆ. ಈಗ 2024ಗೆ ಹೆಡ್ ಶೇವ್ ಸ್ಟಾರ್ಟ್ ಮಾಡಿದ್ದೆ. ಅಷ್ಟು ಈಸಿ ಎಲ್ಲ ನಾನು ಹೇಳ್ದಂಗೆ ನೀವು ಹೆಡ್ ಶೇವ್ ಮಾಡ್ಕೊಂಬಿಡ್ರಿ, ಎಕ್ಸೆಪ್ಟ್ ಮಾಡ್ಕೊಂಬಿಡ್ರಿ. ಸೊ ನಂದು ಸ್ಟಾರ್ಟ್ ಆದಾಗ ನಾನು ಎಲ್ಲ ಮೆಡಿಕೇಷನ್ ಟ್ರೈ ಮಾಡಿ ಎಲ್ಲ ಅಂದರೆ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದಲ್ಲ, ಸೊ ನಾನು ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೀನಿ. ಹೇರ್ ಫಾಲ್ ಬಿಡೋಕೆ ಎಲ್ಲರಿಗೂ ಅಷ್ಟು ಜಲ್ದಿ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಅದು ಟೈಮ್ ತೊಗೋತೈತಿ. ಮತ್ತೇನಂದ್ರೆ ನನ್ನ ವೀಡಿಯೋ ನೋಡಿರ್ಬೋದು ನೀವು, ಸ್ಟಾರ್ಟಿಂಗಿನಿಂದ ನಂಗೆ ಫಾಲೋ ಮಾಡ್ಕೊಂಡು ಬಂದಿದ್ರೆ. ಸೊ ನಾನು ಫಸ್ಟ್ ಒಂದು ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಸೊ ಒಳಗೆ ನಾನು ಕ್ಯಾಪ್ ಹಾಕೋತಿದ್ದೆ. ಕ್ಯಾಪ್ ಅದಕ್ಕೆ ಹಾಕೋತಿದ್ದೆ ಅಂದರೆ ನಂಗೆ ಅವಾಗ ಹೇರ್ ಫಾಲ್ ಇತ್ತು. ಸೊ ನಂಗೆ ಅಷ್ಟು ಎಕ್ಸೆಪ್ಟ್ ಏನೂ ಮಾಡ್ಕೊಂಡಿದ್ದಿಲ್ಲ. ಸೊ ಅಂದರೆ ಫುಲ್ ಹೋಗಿದ್ದಿಲ್ಲ. ಸ್ವಲ್ಪ ಹೆಂಗೆ ಅನಿಸಿತ್ತಂದ್ರೆ ಹಿಂಗೆ
ಅಷ್ಟು ನಂಗೆ ಮೊದ್ಲಕ್ಕೆ ಏನಿತ್ತಲ್ಲ ಅಷ್ಟು ಬಾನ್ಸ್ ಬರ್ತಿದ್ದಲ್ಲ, ಹಿಂಗೆಲ್ಲ ಹಿಂಗೆ ಫ್ಲ್ಯಾಟ್ ಆಗ್ಬಿಡ್ತಿತ್ತು. ಸೊ ನಂಗೆ ಅದು ಲೈಕ್ ಹಾಕಿರ್ತಿದ್ದಿಲ್ಲ. ಸೊ ನಂದು ಪ್ರತಿಯೊಂದು ನೀವು ವೀಡಿಯೋ ಹಿಂದೆ ನೋಡಿದ್ರೆ ಅದರೊಳಗೆ ಕ್ಯಾಪ್ ಹಾಕೋತಿದ್ದೆ. ಸ್ಟಾರ್ಟಿಂಗ್ ನಾನು ವೀಡಿಯೋ ಮಾಡಿದ್ದು ಅವಾಗ ನಾವೊಂದು ರೆಮಿಡಿ ಹೇಳಿದ್ನಲ್ಲ, ಸ್ಟೇಜ್ 2 ಅಲ್ಲ 3 ಒಳಗೆ ಗುಂಡು ಹೊಡಿಸ್ತಾರೆ ಅಂತೇಳಿ. ಸೊ ನಾನು ಆ ರೆಮಿಡಿ ಟ್ರೈ ಮಾಡ್ತಿದ್ದೆ, ಗುಂಡು ಹೊಡಿಸಿರೇನೋ ಹೇರ್ ಫಾಲ್ ಸಾಲ್ವ್ ಆಗ್ಬೋದು ಅಂತೇಳಿ. ಬಟ್ ಅವು ಯಾವ ವರ್ಕೌಟ್ ಆಗಂಗಿಲ್ಲ. ಇದು ಹೇರ್ ಫಾಲ್ ಹೆಂಗಿರ್ತೈತೆ ಅಂದ್ರೆ ಮೋಸ್ಟ್ಲಿ 95% ಜೆನೆಟಿಕ್ಸ್ ಇರ್ತೈತಿ. ಸೊ ನಿಮ್ಮ ಕಡೆ ಏನು ಮಾಡೋಕ್ಕಾಗಲ್ಲ. ಬಟ್ ಅದಂತ ಹೇರ್ ಫಾಲ್ ಏನು ಪ್ರಾಬ್ಲಮ್ ಅಲ್ಲ, ಏನಿಲ್ಲ. ಅದು ಬಂದುಬಿಡ್ತೈತಿ, ಏನು ಮಾಡೋಲ್ಲ. ನಿಮ್ಮ ಕೈಗೆ ಏನೂ ಇರೋದಿಲ್ಲ ಮೋಸ್ಟ್ಲಿ ಹೇಳ್ಬೇಕಂದ್ರೆ. ಸೊ ಅದು ನಿಮ್ಮ ತಪ್ಪೂ ಅಲ್ಲ. ಸೊ ಅದನ್ನು ನೀವು ಹೆಂಗೆ ಕ್ಯಾರಿ ಮಾಡಿ ಹೆಂಗೆ ಮುಂದೆ ಹೋಗ್ಯಾರ ಅಂತೇಳಿ ಅದು ನಿಮ್ಮ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಸೊ ನೀವು ನೆಕ್ಸ್ಟ್ ಇದನ್ನು ಹೆಂಗೆ ಎಕ್ಸೆಪ್ಟ್ ಮಾಡಿಕೊಂಡು ಹೆಂಗೆ ಮೂವ್ ಆಗ್ಬೇಕಂತ ಹೇಳಿ ಯಾವ್ದಾದ್ರು ಒಂದು ವೀಡಿಯೋದಾಗ ಮಾಡ್ತೀನಿ. ಇಲ್ಲಾಂದರೆ ನಿಮ್ಗೆ ಏನಾದರೂ ಹೇರ್ ಫಾಲ್ ಬಗ್ಗೆ ಇನ್ನೂ ಏನಾದ್ರು ಪರ್ಟಿಕ್ಯುಲರ್ ಕೇಳೋದಿತ್ತಂದ್ರೆ ಕಮೆಂಟ್ ಮಾಡಿರಿ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಅದಕ್ಕಂದ್ರೆ ನಾನು ಎಲ್ಲ ಒಂದು 6-7 ಇಯರ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದೀನಿ. ಎಂದು ಹೇರ್ ಫಾಲಾಗಿ ಏನೇನು ಆಕೈತಿ, ಡಾಕ್ಟರ್ ಕಡೆ ಹೋದ್ರೆ ಏನೇನು ಆಕೈತಿ ಅಂತೇಳಿ. ಸೊ ಅದು ಯಾವ್ದಾರು ಪರ್ಟಿಕ್ಯುಲರ್ ಆ ಥರ ಏನಾದ್ರು ಟಾಪಿಕ್ ಇದ್ದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಮತ್ತು ಇನ್ನೊಂದು, ನಾನು ಇವಾಗ ಪ್ರತಿ ವೀಕ್ ವೀಡಿಯೋ ಮಾಡೋಕ್ಕಂತ ಪ್ಲ್ಯಾನ್ ಐತಿ. ಮೊದ್ಲಕ್ಕೆ ನಂಗೆ ಇನ್ಕನ್ಸಿಸ್ಟೆಂಟಾಗಿ ಮಾಡೋ ಥರ ಇಲ್ಲ. ಸೊ ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕಬೇಕಂತ ಪ್ಲ್ಯಾನ್ ಐತಿ. ಐ ಹೋಪ್ ಮಾಡ್ತೀನಿ ಅಂತೇಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.